Friends, welcome back to SPM tutorial. Today we are continuing English grammar that's related to helping verbs and verbs. Okay, so ಈ ಟೆನ್ಸಸ್ ಮತ್ತೆ ವರ್ಬ್ಸ್ ಬಗ್ಗೆ ನಾವು ಲಾಸ್ಟ್ ತರಗತಿಯಲ್ಲಿ ನಾವು ಓದ್ತಾ ಇದ್ವಿ, ಸ್ಟಡಿ ಮಾಡ್ತಾ ಇದ್ವಿ. ಅದನ್ನ ಕಂಟಿನ್ಯೂ ಮಾಡೋಣ. ಓಕೆ, ಲಾಸ್ಟ್ 14 ಕ್ವಶನ್ಸ್ ವರೆಗೆ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಸೊ ಇವಾಗ ಅದನ್ನು ಕಂಟಿನ್ಯೂ ಮಾಡೋಣ. Okay, so here 15th question is there. Our new teacher dash a lot. Our new teacher ಅನ್ನೋದ್ರಲ್ಲಿ ಏನಿದೆ? ಸಿಂಗುಲರ್ ಇದೆ, ಹೌದಲ್ವಾ? ಅದು ನ್ಯೂ ಟೀಚರ್ ಅಂತ ಅಷ್ಟೇ ಇರೋದ್ರಲ್ಲಿ, ಅಲ್ವಾ? ಸೊ ಬಟ್ ಟೀಚರ್ ಅನ್ನೋದು ಒಬ್ಬರೇ ಇದ್ದಾರೆ ಅಲ್ಲಿ, ಒನ್. ಓಕೆ, ಸೊ ಹಾಗಾಗಿ ಸಿಂಗುಲರ್ ಆದ್ರಿಂದ ನಾವೇನ್ ಮಾಡ್ತೀವಿ? ಲಾಸ್ಟ್ ಕ್ಲಾಸ್ ನೆನಪಿಸ್ಕೊಂತೀರಾ? ಸೊ ನೋ, ದಿಸ್ ಇಸ್ ಅ ಪ್ಲೂರಲ್ಗೆ ಬಳಸ್ತೀವಿ. ಎಸ್, ಸೊ ಇದು ಬಳಸಲ್ಲ. ಸೊ ಇದು ಸಿಂಗುಲರ್ ಬಳಸ್ತೀವಿ. ಓಕೆ, ಸೊ ಅವರ್ ನ್ಯೂ ಟೀಚರ್ ಇಸ್ ಅ ಸಿಂಗುಲರ್. ಸೊ ಆನ್ಸರ್ ಸಿ ಇಸ್ ಅ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್. ದಿಸ್ ಲೆಸನ್ ಡ್ಯಾಶ್ ಇಂಟ್ರೆಸ್ಟಿಂಗ್. ದಿಸ್ ಲೆಸನ್ ನೋಡಿ, ದಿಸ್ ಇಸ್ ಅ ಸಿಂಗುಲರ್. ಓಕೆ, ಸಿಂಗುಲರ್. ಸೊ ಇದಕ್ಕೆ ಪ್ಲೂರಲ್ ಏನು? ದೀಸ್. ಇದಕ್ಕೆ ಪ್ಲೂರಲ್ ದೀಸ್ ಅಂತ ಹೇಳಿ. ಓಕೆ, ಸೊ ದೀಸ್ ಆರ್ ಅಂತ ಬರ್ತದೆ, ದೀಸ್ ವೇರ್ ಅಂತ ಬರ್ತದೆ, ದೀಸ್ ಹ್ಯಾವ್. ಓಕೆ, ದೀಸ್ ಅರ್ಥ ದೀಸ್ಗೆ ಅಂದ್ರೆ ಪ್ಲೂರಲ್ ಯೂಸ್ ಮಾಡುವಂತಹ ವರ್ಡ್ಸ್ಗಳು. ಓಕೆ, ಬಟ್ ಹಿಯರ್ ದಿಸ್ ಲೆಸನ್ ಲುಕ್ಸ್. ಓಕೆ, ಸೊ ಲುಕ್ಸ್ ಆಗಲ್ಲ, ಸೀಮ್ ಆಗಲ್ಲ. ಓಕೆ, ಸೊ ಲುಕ್ಸ್ ಇಂಟ್ರೆಸ್ಟಿಂಗ್. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ? ನೆಕ್ಸ್ಟ್, ಮೈ ಕ್ಲೋಸೆಸ್ಟ್ ಫ್ರೆಂಡ್ ಅಂತಿದೆ. ಡ್ಯಾಶ್ ದಿಸ್ ಮೂವಿ. ಓಕೆ, ಆಪ್ಷನ್ ಏನಿದೆ? ಲೈಕ್ಸ್ ಅಂತಿದೆ, ಲೈಕ್ಸ್ ನೋಡಿ. ಮೈ ಕ್ಲೋಸೆಸ್ಟ್ ಫ್ರೆಂಡ್ಸ್ ಡ್ಯಾಶ್ ದಿಸ್ ಮೂವಿ. ಕ್ಲೋಸೆಸ್ಟ್ ಫ್ರೆಂಡ್ಸ್ ಅಂತಿದೆ. ಮೈ ಕ್ಲೋಸೆಸ್ಟ್ ಫ್ರೆಂಡ್ಸ್. ಓಕೆ, ಮೈ ಕ್ಲೋಸೆಸ್ಟ್ ಫ್ರೆಂಡ್ಸ್. ಎಷ್ಟು ಜನ ಇದ್ದಾರೆ? ಫ್ರೆಂಡ್ಸ್ ಒನ್ ಮೋರ್ ಇದ್ದಾರೆ, ಹೌದಲ್ವಾ? ಸೊ ಒನ್ ಮೋರ್ ಮೆಂಬರ್ಸ್ ಆರ್ ದೇರ್. ಓಕೆ, ಸೊ ಮೈ ಕ್ಲೋಸೆಸ್ಟ್ ಫ್ರೆಂಡ್ಸ್. ಸೊ ಇದು ಪ್ಲೂರಲ್ ಇದೆ, ಪ್ಲೂರಲ್. ಓಕೆ, ಸೊ ಹಾಗಾಗಿ ಲೈಕ್ಸ್ ಬರಲ್ಲ, ಎಂಜಾಯ್ಸ್ ಕೂಡ ಬರಲ್ಲ. ಸೊ ಲೈಕ್ ಬರ್ತದೆ. ಮೈ ಕ್ಲೋಸೆಸ್ಟ್ ಫ್ರೆಂಡ್ಸ್ ಲೈಕ್ ದಿಸ್ ಮೂವಿ. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಯುವರ್ ಗರ್ಲ್ ಫ್ರೆಂಡ್ always does interesting things. Your girlfriend, yes, singular. Your girlfriend ಸಿಂಗುಲರ್ ಇದೆ, ಸೊ ಹಾಗಾಗಿ ಸೇಸ್ ಬರ್ತದೆ. ಓಕೆ, ಸೇ ಬರಲ್ಲ, ಥಿಂಕ್ ಬರಲ್ಲ. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಈ ತರದ ಕ್ವಶನ್ಸ್ಗಳು ಸಾಮಾನ್ಯವಾಗಿ ಟಿ ಮತ್ತೆ ಕೆಲವೊಂದು ಈ ಸಿ ಗ್ರೂಪ್ ಏನು ಕ್ಲರ್ಕ್ ಪೋಸ್ಟ್ಗಳು ಕಾಲ್ ಆಗೋದಲ್ಲ, ಆ ಎಕ್ಸಾಮ್ನಲ್ಲಿ ತುಂಬಾನೇ ಕ್ವಶನ್ಸ್ ಬರ್ತವೆ. ಓಕೆ, ಈ ತರದ ತುಂಬಾ ಸಿಂಪಲ್ ಕ್ವಶನ್ಸ್ಗಳು. ನಾನು ಹೆಚ್ಚು ಕಡಿಮೆ ತುಂಬಾ ಒಂದೇ ತರದ ಕ್ವಶನ್ಸ್ ತುಂಬಾನೇ ನಾನು ರೆಪ್ಯುಟೇಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ, ಅವಕಾಶನ ಬಿಡಬೇಡಿ. ಓಕೆ, ಸೊ ಹೆಚ್ಚು ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದ್ರೆ ನಾನು ಹೆಚ್ಚು ವಿಡಿಯೋಗಳು ಹಾಕ್ತಾ ಇದ್ದೀನಿ ಇಂಗ್ಲಿಷ್ ಸಂಬಂಧಪಟ್ಟಂತೆ. ಓಕೆನಾ? ಸೊ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಓಕೆ, ನೆಕ್ಸ್ಟ್ ಕ್ವೆಶನ್. ದಿಸ್ ಸಾಫ್ಟ್ವೇರ್ ಡ್ಯಾಶ್ ವೆರಿ ವೆಲ್. ದಿಸ್ ಸಾಫ್ಟ್ವೇರ್ ಅನ್ನೋದು ಸಿಂಗುಲರ್ ಆಗ್ತಾರಲ್ಲ, ಸಿಂಗುಲರ್. ದಿಸ್ ಸಾಫ್ಟ್ವೇರ್ ಅಷ್ಟೇ, ಸಾಫ್ಟ್ವೇರ್ಸ್ ಅಂತಿಲ್ಲ. ದಿಸ್ ಸಾಫ್ಟ್ವೇರ್. ಸೊ ವರ್ಕ್ ಆಗಲ್ಲ,
ವರ್ಕಿಂಗ್ ಆಗಲ್ಲ, ವರ್ಕ್ಸ್ ಆಗತ್ತೆ. ಎಸ್, ಓಕೆನಾ ಸರ್? ಯಾಕೆ ಅಂದ್ರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆಯಲ್ಲ. ಸೊ ಇಲ್ಲಿ ಹೇಗೆ ಅಂತಂದ್ರೆ, ಇಲ್ಲಿ ಸಿಂಗುಲರ್ ಪ್ರನೌನ್. ಓಕೆ, ಸಿಂಗುಲರ್ ಪ್ರನೌನ್ಸ್ಗೆ ಯಾವ್ದೆಲ್ಲ ಯೂಸ್, ಸಿಂಗುಲರ್ ಪ್ರನೌನ್ಸ್ ಯಾವ್ದು ಅಂತಂದ್ರೆ ಹಿ, ಶಿ, ಇಟ್. ಸೊ ದೀಸ್ ಆರ್ ದ ಸಿಂಗುಲರ್ ಪ್ರನೌನ್ಸ್. ಓಕೆ, ಸೊ ಇದಕ್ಕೆ ವರ್ಬ್ಸ್ ನಾವು ಯಾವ್ದು ಯೂಸ್ ಮಾಡ್ತೀವಿ? ಯಾವುದು? ಹೆಲ್ಪಿಂಗ್ ವರ್ಬ್ಸ್. ನೋಡಿ, ಹೆಲ್ಪಿಂಗ್ ವರ್ಬ್ಸ್ ಯಾವ್ದೆಲ್ಲ ಯೂಸ್ ಮಾಡ್ತೀವಿ ಅಂತಂದ್ರೆ, ನೋಡಿ, ಈಸ್ ಯೂಸ್ ಮಾಡ್ತೀವಿ, ವಾಸ್, ನೆಕ್ಸ್ಟ್ ಹ್ಯಾಸ್. ಓಕೆ, ಈಸ್, ವಾಸ್, ಹ್ಯಾಸ್. ಓಕೆ, ಸೊ ದೀಸ್ ಆರ್ ದ ಹೆಲ್ಪಿಂಗ್ ವರ್ಬ್ಸ್. ನೆಕ್ಸ್ಟ್ ಹ್ಯಾಡ್ ಯೂಸ್ ಮಾಡ್ತೀವಿ. ಓಕೆ, ಸೊ ಇದು ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಸೊ ಇಷ್ಟು ಸಿಂಗುಲರ್ ಪ್ರೊನೌನ್ಸ್ ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ವರ್ಕ್ಸ್ ಅಂತ ಬಂತಲ್ಲ ಸರ್ ಅಂತ ಅಂದ್ರೆ ಅದನ್ನ ಹೇಳ್ತೀನಿ. ಈಗ ನಾವು ಏನ್ ಮಾಡ್ತೀವಿ, 1 ಸೆಕೆಂಡ್. ಓಕೆ, ಇಲ್ಲಿ ಯಾವುದು ಎಸ್ ವರ್ಕ್ಸ್ ಅಂತ ಇದೆ ಅಲ್ವಾ, ವರ್ಕ್ಸ್ ಅಂತ ಬಂತು. ಸೊ ಇಲ್ಲಿ ಎಸ್ ಫಾರ್ಮ್ ಅಂತಲ್ಲ, ಸೊ ಇಲ್ಲಿ V1, V2, V3 ಅಂತ 3 ವರ್ಬ್ಸ್ ಇದೆ. ಸೊ ವರ್ಕ್ಡ್, ಸೊ ದಿಸ್ ಆರ್ ದ 3, V1, V2, V3. ಸೊ ಈ ವರ್ಕ್ಸ್ ಯಾಕೆ ಬಂತು ಅಂದ್ರೆ, ಹೇಗ್ ಬಂತು ಅಂದ್ರೆ, ಈ ವರ್ಕ್ ಅಲ್ಲೇ, ಈ V1 ಅಲ್ಲೇ ನಾವು ವರ್ಕ್ಸ್ ಅಂತ ಯೂಸ್ ಮಾಡ್ತೀವಿ. ಅದು ಹೇಗೆ ಅಂದ್ರೆ, ಇದು ಸಿಂಗುಲರ್ ಪ್ರೊನೌನ್ಸ್ಗೆ ಯೂಸ್ ಮಾಡ್ತೀವಿ, ಸಿಂಗುಲರ್ ಪ್ರೊನೌನ್ಸ್ಗೆ. ಇದು ಪ್ಲೂರಲ್ ಪ್ರೊನೌನ್ಸ್ಗೆ ಯೂಸ್ ಮಾಡ್ತೀವಿ. ಇಷ್ಟು ಡಿಫ್ರೆಂಟ್. ಓಕೆ, ಸೊ ಇಷ್ಟು ನೀವು ತಿಳ್ಕೊಂಡ್ರೆ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಓಕೆ, ಈಗ ದಿಸ್ ಸಾಫ್ಟ್ವೇರ್ ಅಂತ ಬಂತಲ್ಲ, ದಿಸ್ ಸಾಫ್ಟ್ವೇರ್ ಅಂತಕ್ಕಂಥದ್ದು ಅದು ಸಿಂಗುಲರ್, ಒಂದು ವಸ್ತು ಅಷ್ಟೇ, ದಿಸ್ ಅಂತ ಅಷ್ಟೇ. ಹೌದಾ, ಇಟ್ ಅಂತಾನು ಯೂಸ್ ಮಾಡಬಹುದು. ಓಕೆ, ಇಟ್ ಅಂತಾನು ಯೂಸ್ ಮಾಡಬಹುದು. ಸೊ ಇಟ್ ಸಿಂಗುಲರ್ ಅಲ್ಲ, ಸೊ ಹಾಗಾಗಿ ವರ್ಕ್ ಏನು V1 ಇದೆಯಲ್ಲ, V1 ಅಲ್ಲಿ ವರ್ಕ್ಸ್ ಅನ್ನೋ ವರ್ಡ್ ನ, ಅಂದ್ರೆ ಎಸ್ ಇರ್ತಕ್ಕಂತಹ ವರ್ಡ್ ನ ಸೆಲೆಕ್ಟ್ ಮಾಡ್ತೀವಿ, ಅದನ್ನು ವರ್ಬ್ ಅಂತಾನು ಆಯ್ತಾ. ಅದರಲ್ಲಿ V1, V2, V3 ಅಂತ ಇದೆಯಲ್ಲ, ವರ್ಬ್ ಫಾರ್ಮ್ 1, ವರ್ಬ್ ಫಾರ್ಮ್ 2, ವರ್ಬ್ ಫಾರ್ಮ್ 3 ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್, ಮೈ ಸಿಸ್ಟರ್ ಡ್ಯಾಶ್ ಟು ಯೂನಿವರ್ಸಿಟಿ ಅಂತಿದೆ. ಮೈ ಸಿಸ್ಟರ್ಸ್ ಅಂತ ಇಲ್ಲ ಅಲ್ಲಿ. ಹೌದಾ, ಮೈ ಸಿಸ್ಟರ್ಸ್ ಅಂತ ಇದಾರ, ಸಿಸ್ಟರ್ಸ್ ಇಲ್ಲ, ಅಲ್ಲಿ ಸಿಸ್ಟರ್ ಅಂತ ಇದೆ. ಸೊ ಸಿಸ್ಟರ್ ಅಂದ್ರೆ ಸಿಂಗುಲರ್ ಆಯ್ತಲ್ಲ. ಸಿಂಗುಲರ್ ಅಲ್ಲಿ 3 ವರ್ಡ್ಸ್ ಇದೆ, ಗೋ, ಗೋಸ್, ಗೋ, ಗಾನ್ ಅಂತ ಇದೆ. ಓಕೆ, ನೋಡಿ, ಗೋಸ್ ಅನ್ನೋದು ಗೋನ ಮೇನ್ ವರ್ಡ್, ಎಸ್ ಅಲ್ವಾ, ಇದು V1 ಅಂತ ಕರಿತೀವಿ. ನೆಕ್ಸ್ಟ್ ವೆಂಟ್, V2. ಅದೇ ತರ ಗಾನ್ ಅನ್ನೋದು V3 ಆಗುತ್ತೆ. ಓಕೆ, ಸೊ ಈ ರೀತಿ ಅಲ್ಲಿ ನಾವು ಸಿಂಗುಲರ್ ಆದ್ರಿಂದ ನಾವು ಗೋಸ್ ಅಂತ ಯೂಸ್ ಮಾಡ್ತೀವಿ. ಇವೆರಡು ರಾಂಗ್ ಆಗುತ್ತೆ. ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ, ನೆಕ್ಸ್ಟ್ ಇಟ್ ಈಸ್, ಸಾರಿ, ಇಟ್ ಡ್ಯಾಶ್ ಇಂಟ್ರೆಸ್ಟ್ ಹರ್, ಇಟ್ ಡ್ಯಾಶ್ ಇಂಟ್ರೆಸ್ಟ್ ಹರ್. ಅಲ್ಲಿ 2 ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ನೋಡಿ ಆನ್ಸರ್ ಮಾಡಿ ಯಾವುದು ಅಂತ. ಡಸಂಟ್ ಅಂತ ಇದೆ, ಡೋಂಟ್ ಅಂತ ಇದೆ. ಎಸ್, ಡಸಂಟ್ ಅಂಡ್ ಡೋಂಟ್, ವಿಚ್ ಇಸ್ ದ ರೈಟ್ ಆನ್ಸರ್? ಯೋಚನೆ ಮಾಡಿ. ಇಟ್ ಅಂತಿದೆ ಅಲ್ಲಿ ಫಸ್ಟ್. ಓಕೆ, ಓಕೆ, ಸೊ ಇಲ್ಲಿ ಕ್ವೆಶನ್ ಬರೋಣ. ಓಕೆ, ಇಲ್ಲಿ ಇಟ್ ಡ್ಯಾಶ್ ಇಂಟ್ರೆಸ್ಟ್ ಹರ್ ಅಂತ ಇದೆ. ನೋಡಿ, ಇಲ್ಲಿ ವಾಸ್ ಬಿಟ್ಬಿಡಿ. ಓಕೆ, ವಾಸ್ ರಾಂಗ್. ಇಲ್ಲಿ ಡಸ್ ಅಂಡ್
ಡಸಂಟ್ ಎರಡು ತಗೊಳ್ಳೋಣ. ಡೋಂಟ್ ಅಲ್ಲ, ಸಾರಿ, ಏನಿದೆ ಡೋಂಟ್ ಮತ್ತೆ ಡಸಂಟ್ ಇದೆ ಅಲ್ಲ. ನೋಡಿ, ಡೋಂಟ್ ಡೋಂಟ್ ಅಂಡ್ ಡಸಂಟ್ ಅಂತ 2 ವರ್ಡ್ಸ್ ಇದೆ. ಓಕೆ ಸರ್, ಇದು ಡೋಂಟ್ ಡಸಂಟ್ ಎಲ್ಲಿ ಬಂತು ಸರ್ ಇದು ಅಂತಂದ್ರೆ ಫ್ರೆಂಡ್ಸ್, ಇಲ್ಲಿ ನಾವು ಟೆನ್ಸಸ್ ಅಲ್ಲಿ 4 ಟೈಪ್ಸ್ ಬರ್ತದೆ, 3 ಟೈಪ್ಸ್ ಬರ್ತದೆ ಆಯ್ತಾ. ಅದು ಪ್ರೆಸೆಂಟ್, ಪಾಸ್ಟ್, ನೆಕ್ಸ್ಟ್ ಅದು ಫ್ಯೂಚರ್. ಅಂದ್ರೆ ಟುಡೇ, yesterday, tomorrow. ಎಸ್, ಓಕೆನಾ. ಈ 3 ಟೆನ್ಸ್, ಈ 3 ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ನಾವು ತಗೊಂತೀವಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಸಿಂಪಲ್ ಅಂತ ಬರ್ತದೆ. ಓಕೆ, ಈ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಬರ್ತಕ್ಕಂಥ ವರ್ಡ್ಸ್ ಡೂ ಮತ್ತೆ ಡಸ್. ಓಕೆನಾ. ಸೊ ನಾವು ಇವಾಗ ಕನ್ನಡದಲ್ಲಿ ಹೋದೆ, ಬಂದೆ ಅಲ್ವಾ, ನೀವು ಕನ್ನಡದಲ್ಲಿ ಕೇಳಿರ್ಬೇಕಲ್ಲ. ನಾನು ಹೋಗುತ್ತಿದ್ದೇನೆ, ಒತ್ ಅಂತ ಬರ್ತದೆ. ಹೋದೆ, ದೇ, ಹೋಗುವೆವು, ವಾ, ಹಿಂಗೆ ಕನ್ನಡದ ನಾವು ಟೆನ್ಸಸ್, ಅದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಈ ತರ ನಾವು ಹೇಗೆ ನಾವು ಸ್ಟಡಿ ಮಾಡ್ತೀವೋ ಅದೇ ರೀತಿಯಾಗಿ ನಾವು ಇಂಗ್ಲಿಷ್ ನಲ್ಲಿ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆನಾ. ಸೊ ಹಾಗೆ ಇಲ್ಲಿ ನಾವು ಡೂ ಮತ್ತೆ ಡಸ್ ಅನ್ನೋ ಒಂದು 2 ವರ್ಡ್ಸ್ ಬರ್ತವೆ. ಓಕೆ, ಸೊ ಅದು ಪ್ರೆಸೆಂಟ್ ಸಿಂಪಲ್ ನಲ್ಲಿ, ಅಂದ್ರೆ ಪ್ರತಿ ಟೆನ್ಸ್ ಕೂಡ ಪ್ರೆಸೆಂಟ್ ಟೆನ್ಸ್ 4 ಟೈಪ್ಸ್ ಇದೆ, ಪಾಸ್ಟ್ 4 ಟೈಪ್ಸ್ ಇದೆ, ಫ್ಯೂಚರ್ ಕೂಡ 4 ಟೈಪ್ಸ್ ಇದೆ. ಓಕೆ, ಸೊ ಹಿಯರ್ ಇಲ್ಲಿ ಡಸ್ ಮತ್ತೆ ಫಸ್ಟ್ ಒಂದು ನಾಟ್ ಬಿಟ್ಬಿಡಿ, ಡಸ್ ಮತ್ತೆ ಡೂ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಡಸ್ ಹೇಗ್ ಬಂತು, ಡೂ ಹೇಗ್ ಬಂತು ಅಂತಂದ್ರೆ, ಇಲ್ಲಿ ಇರ್ತಕ್ಕಂತಹ ಪ್ರೆಸೆಂಟ್ ಸಿಂಪಲ್ ಇರ್ತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಇದನ್ನ ನಾವು ಪ್ಲೂರಲ್ ಆಗಿ ಯೂಸ್ ಮಾಡ್ತೀವಿ, ಇದನ್ನ ಸಿಂಗುಲರ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಸೊ ಅವಾಗ್ಲೇ ಹೇಳಿದಾಗೆ ಸಿಂಗುಲರ್ ಪ್ರೊನೌನ್ಸ್ ಯಾವುದು, ಹಿ, ಶಿ, ಇಟ್ ಅಂತೇಳಿ. ಸೊ ಪ್ಲೂರಲ್ ಪ್ರೊನೌನ್ಸ್ ದೇ, ವಿ, ಯು. ಸೊ ಹೀಗೆ ಆಯ್ತಾ. ಈ ತರದ ಹೆಲ್ಪಿಂಗ್ ಪ್ರೊನೌನ್ಸ್ ಜೊತೆಗೆ ನಾವು ಡೂ ಡಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಗ್ತಿದೆಯಾ. ಸೊ ಇಲ್ಲಿ ಇಟ್ ಅಂತ ಇದೆ. ಇಟ್ ಅಂದ್ರೆ ಸಿಂಗುಲರ್ ಅಲ್ವಾ, ನೋಡಿ ಅಲ್ವಾ. ಎಸ್, ಇಟ್ ಡಸ್, ಅದು ನೆಗೆಟಿವ್ ಕಾಮನ್ ಆಗಿ ಬರ್ತದೆ. ಇಟ್ ಡಸಂಟ್. ಎಸ್, ಇಟ್ ಡಸಂಟ್ ಇಂಟ್ರೆಸ್ಟ್ ಹರ್. ಸೊ ಅರ್ಥ ಆಯ್ತಲ್ಲ ಇವಾಗ. ಇಟ್ ಡಸಂಟ್ ಇಂಟ್ರೆಸ್ಟ್ ಹರ್. ಸೊ ಇದನ್ನ ನೀವು ನೀಟಾಗಿ ಬರ್ಕೊಂಡ್ರೆ ಕರೆಕ್ಟ್ ಫಾರ್ಮೆಟ್ ಅಲ್ಲಿ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 22. ಶಿ ಡ್ಯಾಶ್ ವಾಂಟ್ ಟು ಡೂ ಇಟ್ ಅಗೇನ್. ಶಿ ಡ್ಯಾಶ್ ಅಂತಿದೆ. ಶಿ ಡೋಂಟ್ ವಾಂಟ, ಶಿ ಡಸಂಟ್ ವಾಂಟ, ಶಿ ಈಸ್ ನಾಟ್ ವಾಂಟ. ಓಕೆ, ಈಸ್ ನಾಟ್ ವಾಟ್ ಬರ್ತದಾ, ಬರಲ್ಲ ಸರ್. ಓಕೆ, ಸೊ ಈಸ್ ನಾಟ್ ವಾಟ್ ಬಂತು ಅಂತ ಅನ್ಕೊಳ್ಳೋಣ. ಹೇಗ್ ಬರ್ತದೆ ನೋಡಿ. ವೆರಿ ಗುಡ್ ಕ್ವಶನ್, ಮೈಸೆಲ್ಫ್ ಹ್ಯಾಸ್ಟ್. ಓಕೆ, ಸೊ ಇಲ್ಲಿ ಸರ್ ಆನ್ಸರ್ ಈಸ್ ಯಾಕೆ ಆಗ್ಬಾರ್ದು ಅಂತೇಳಿ ನೀವೇ ಕೇಳ್ತೀರಾ ಅಂತ ಅನ್ಕೊಳ್ಳಿ. ಓಕೆನಾ. ಸೊ ಹಾಗಿದ್ದಾಗ ಫ್ರೆಂಡ್ಸ್, ಇಲ್ಲಿ ಈಸ್ ಬಂದಾಗ ನಾವು ನೆಕ್ಸ್ಟ್ ವರ್ಬ್ ಇರುತ್ತಲ್ಲ, ಅಂದ್ರೆ ಇಲ್ಲಿ ಯಾವ್ದಿದೆ, ವಾಂಟ್ ಅಂತಿದೆ, ವಾಂಟ್ ವರ್ಬ್ ಇದೆಯಲ್ಲ. ಸೊ ಅವಾಗ ಅದೇನಾಗುತ್ತೆ, ವಾಂಟಿಂಗ್ ಅಂತ ಬರ್ಬೇಕು, ಅಥವಾ ವಾಂಟೆಡ್ ಅಂತ ಆಗುತ್ತೆ. ಅಂದ್ರೆ ಇದು V2 ಆಗುತ್ತೆ, ಸಾರಿ V3 ಆಗುತ್ತೆ. ಅರ್ಥ ಆಗ್ತಿದ್ಯಾ. ಸೊ ಇಲ್ಲಿ ಈ ತರ ಬರಲ್ಲ, ಯೂಸ್ ಮಾಡಲ್ಲ ನಾವು. ಶಿ ಈಸ್ ನಾಟ್ ವಾಂಟ್ ಟು ಡೂ ಅಂತ ಬರಲ್ಲ, ಶಿ ಡಸಂಟ್ ವಾಂಟ್ ಅಂತ ಬರ್ತದೆ. ಏನ್ ಬರ್ತದೆ, ಶಿ ಡಸಂಟ್ ವಾಂಟ್, ಶಿ ಡೋಂಟ್ ವಾಂಟ್ ಟು ಕನ್ನಡ ಬರಲ್ಲ. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ಯಾಕೆಂದ್ರೆ ಶಿ ಇಸ್ ದ ಸಿಂಗುಲರ್. ಎಸ್, ನೋಡಿ ಸಿಂಗುಲರ್ ಇದೆ. ಎಸ್, ಸೊ ಹಾಗಾಗಿ ನಾವು ಆತರ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 23 ಅಲ್ಲಿ ಏನಿದೆ ಅಂತಂದ್ರೆ, ಐ ಡ್ಯಾಶ್ ಬಿಲೀವ್ ಹರ್. ಆಪ್ಷನ್ ಏನಿದೆ, ಡಸಂಟ್ ಬಿಲೀವ್, ಡೋಂಟ್ ಬಿಲೀವ್, ಐ ಆಮ್ ನಾಟ್ ಬಿಲೀವ್ ಅಂತನಾ.
ವಿಚ್ ಇಸ್ ದ ರೈಟ್ ಆನ್ಸರ್? ನೋಡಿ, ಯಾವ್ದಕ್ಕೆ ಆನ್ಸರ್ ಮಾಡ್ತೀರಾ? ಐ ಅಂತ ಇದೆ. ಈಗ ಇಷ್ಟೊತ್ತು ನಾವು ಹಿ, ಶಿ ಅಥವಾ ಸಿಂಗುಲರ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಸೊ ಇದು ಹೇಗಿದೆ? ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಐ ಅಂತ ಇದೆ. ಎಸ್, ಐ ವೆರಿ ಸಿಂಪಲ್. ಐ ಆಲ್ವೇಸ್ ಹ್ಯಾಮ್ ನ ಕ್ಯಾರಿ ಮಾಡುತ್ತೆ. ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಎಸ್, ಐನೇ ಬರಬೇಕು, ಬೇರೆ ಯಾವುದು ಬರಂಗಿಲ್ಲ. ಅದೇ ತರಹ ಪಾಸ್ಟ್ ಟೆನ್ಸ್ ಅಲ್ಲಿ ಏನ್ ಬರ್ತದೆ? ಎರಡೂ ಬಳಸ್ತೀವಿ, ವೇರ್ ಮತ್ತೆ ವಾಸು. ಆ ಎರಡು ಹೇಗೆ ಬಳಸ್ತೀವಿ ಅಂತ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಪಾಸ್ಟ್. ಓಕೆ. ಸೊ ಈಗ ಕ್ವಶನ್ ನಂಬರ್ 23ಗೆ ಐ ಡ್ಯಾಶ್ ಅಂತ ಇದೆ. ಸೊ ಐ ಡೋಂಟ್, ಐ ಆಮ್ ನಾಟ್. ಎಸ್, ಓಕೆ. ಸೊ ಇಲ್ಲಿ ಐ ಆಲ್ವೇಸ್ ಆಮ್ ಅಂತ ಹೇಳಿದೆ. ಎಸ್, ಆದ್ರೆ ಇಲ್ಲಿ ಹ್ಯಾಮ್ ಅನ್ನೋದು ಏನು? ಪ್ರೆಸೆಂಟ್ ಕಂಟಿನ್ಯೂಸ್ ಇದು. ಎಸ್, ಓಕೆ. ನಾವು ಪ್ರೆಸೆಂಟ್ ಸಿಂಪಲ್ ಯಾವ್ದು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಡೂ ಮತ್ತೆ ಡಸ್ ಅಲ್ವಾ? ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಏನ್ ಬರ್ತದೆ ಅಂತಂದ್ರೆ ಹ್ಯಾಮ್, ಈಸ್, ಆರ್ ಬರ್ತದೆ. ಓಕೆ. ಸೊ ಈ ಮೂರು ಬಂದಾಗ ನಾವು ವರ್ಬ್ ಅಲ್ಲಿ ING ಫಾರ್ಮ್ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಆಮ್ ಗೋಯಿಂಗ್, ಓಕೆ, ಆಮ್ ವರ್ಕಿಂಗ್, ಎಸ್, ಈಸ್ ವರ್ಕಿಂಗ್, ಓಕೆ, ಆರ್ ವರ್ಕಿಂಗ್ ಅಂತೇಳಿ ನಾವು ಬಳಸ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಸೊ ಆದ್ರೆ ಇಲ್ಲಿ ಏನಂತಿದೆ? ಬಿಲೀವ್ ಅಂತಿದೆ, ಬಿಲೀವಿಂಗ್ ಅಂತ ಇಲ್ಲ. ಎಸ್, ಹೌದಲ್ವಾ? ಸೊ ಹಾಗಾಗಿ ನಾವು ಆಮ್ ನ ಯೂಸ್ ಮಾಡಲ್ಲ ಸರ್. ಎಸ್ ಸರ್. ಡಸ್ ಇದು ಸಿಂಗ್ಯುಲರ್ಗೆ ನಾವು ಬಳಸ್ತೀವಿ. ಎಸ್, ಇದನ್ನ ಸಿಂಗ್ಯುಲರ್ಗೆ ಬಳಸ್ತೀವಿ. ಸರ್, ಐ ಅನ್ನೋದು ಒಬ್ನೇ ಅಲ್ವಾ ಸರ್? ಐ ಅನ್ನೋದು ಕೂಡ ಒಬ್ನೇ ಅಲ್ವಾ? ಆದ್ರೆ ಫ್ರೆಂಡ್ಸ್, ಇಲ್ಲಿ ಐ ಅನ್ನೋ ವರ್ಡ್ ಅನ್ನು ನಾವು ಫಸ್ಟ್ ಪರ್ಸನ್ ಆಗಿ ಯೂಸ್ ಮಾಡ್ತೀವಿ. ವಾಟ್ ಇಸ್ ದಟ್? ಫಸ್ಟ್ ಪರ್ಸನ್ ಆಗಿ ಯೂಸ್ ಮಾಡೋದ್ರಿಂದ ರೆಸ್ಪೆಕ್ಟಿಂಗ್ ವರ್ಡ್, ರೆಸ್ಪೆಕ್ಟಿಂಗ್ ಪರ್ಸನ್ ಇದು. ವಾಟ್ ಇಸ್ ದಟ್? ರೆಸ್ಪೆಕ್ಟಿಂಗ್ ಪರ್ಸನ್. ಆದ್ರಿಂದ ನಾವೇನ್ ಮಾಡ್ತೀವಿ? ಇದಕ್ಕೆ ನಾವು ಏನು ಪ್ಲೂರಲ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ, ಐ ಡೋಂಟ್ ಯೂಸ್ ಮಾಡ್ತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಏನಿದೆ? ಕ್ವಶನ್ ನಂಬರ್ 24. ಓಕೆ, 24 ಅಲ್ಲಿ ಏನಿದೆ? ವಿ ಡ್ಯಾಶ್ ನೋ ವಾಟ್ ಟು ಸೇ. ವಿ ಡ್ಯಾಶ್ ನೋ ವಾಟ್ ಟು ಸೇ. ಓಕೆ. ಸೊ ಏನದು ಆಪ್ಷನ್? ಏನು ನೋಡಿ, ಡೋಂಟ್ ಅಂಡ್ ಡಸಂಟ್. ವಿ ಅನ್ನೋದು ಸಿಂಗುಲರ್ ಪ್ಲೂರಲ್, ಅದನ್ನ ಫಸ್ಟ್ ಚೆಕ್ ಮಾಡಿ. ಸೊ ವಿ ಎಷ್ಟು ಜನ ಇದ್ದಾರೆ? ವಿ ಅಂದ್ರೆ ನಾವು, ಒನ್ ಮೋರ್ ಇದೀವಿ ಅಲ್ವಾ? ಸೊ ಅದು ಪ್ಲೂರಲ್ಗೆ ಸೇರ್ಕೊಳ್ಳುತ್ತೆ. ಈಗ ವಿ ಅಂದ್ಮೇಲೆ ಅದು ಡೂನ ಡಸ್. ಡಸ್ ಯಾವ್ದು ಸಿಂಗುಲರ್, ಯಾವ್ದು ಪ್ಲೂರಲ್? ಡಸ್ ಸಿಂಗುಲರ್, ಪ್ಲೂರಲ್, ಹೌದಲ್ವಾ? ನೀವು ಅಷ್ಟು ನೋಡ್ಕೊಂಡ್ರೆ ಈಸಿ ಆಗ್ಬಿಡತ್ತೆ. ನೋಡಿ, ಡಸ್ ಸಿಂಗುಲರ್, ಎಸ್, ಡೂ ಪ್ಲೂರಲ್. ಸೊ ಹಾಗೆ ವಿ ಈಸ್ ಅ ಪ್ಲೂರಲ್. ಸೊ ಆನ್ಸರ್ ಈಸ್ ಡೂ ಬರ್ಬೇಕಲ್ಲ? ಎಸ್. ಸೊ ವಿ ಡೋಂಟ್ ನೋ ವಾಟ್ ಟು ಸೇ. ನಮ್ಗೆ ಏನೂ ಗೊತ್ತಿಲ್ಲ ಹೇಳೋದಿಕ್ಕೆ ಅಂತ. ವಿ ಡೋಂಟ್ ನೋ ವಾಟ್ ಟು ಸೇ. ಎಸ್, ಓಕೆ. ಸೊ ಈ ತರ ನಾವು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಏನಿದೆ? ಶಿ ಡ್ಯಾಶ್ ಟೆಲ್ ದೆಮ್ ಆಲ್ ದ ಟ್ರೂತ್ ಅಂತ ಇದೆ. ಓಕೆ, ಶಿ ಡ್ಯಾಶ್ ಟೆಲ್ ದೆಮ್ ಆಲ್ ದ ಟ್ರೂತ್. ಶಿ ಸಿಂಗುಲರ್ ಅಲ್ವಾ? ಎಸ್. ಸೊ ಅರಂಟ್ ಬರಲ್ಲ, ಡೋಂಟ್ ಬರಲ್ಲ, ಪ್ಲೂರಲ್ ಡಸಂಟ್. ಡಸ್ ಇದ ಏನು? ಸಿಂಗುಲರ್. ಎಸ್, ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 26. ಐ ಡ್ಯಾಶ್ ನೋ ಆಲ್ ದ ಇನ್ಫಾರ್ಮೇಶನ್. ಫ್ರೆಂಡ್ಸ್, ಇನ್ನೊಂದು ವಿಷಯ ಗೊತ್ತಾ? ಇಲ್ಲಿ ಇನ್ಫಾರ್ಮೇಶನ್ಗೆ ಪ್ಲೂರಲ್ ವರ್ಡ್ ಏನು? ಇದು ಸಿಂಗುಲರ್ ಅಂತ ನಿಮ್ಗೆ ಅನ್ಸಿರ್ಬೇಕಲ್ಲ? ಇನ್ಫಾರ್ಮೇಶನ್. ಎಸ್, ಇನ್ಫಾರ್ಮೇಶನ್. ಇಲ್ಲಿ ಆ ಸೈಲೆಂಟ್. ಇನ್ಫಾರ್ಮೇಶನ್, ಇನ್ಫಾರ್ಮೇಶನ್, ಇನ್ಫಾರ್ಮೇಶನ್.
ಇನ್ಫಾರ್ಮೇಶನ್ ಅಂತ ಕರಿತೀವಿ ನಾವು. ಓಕೆ, ಸೊ ಇಲ್ಲಿ ಇದಕ್ಕೆ ಪ್ಲೂರಲ್ ಏನಂತ ಅಂತೀರಾ? ಇನ್ಫಾರ್ಮೇಶನ್ ಅಂತ. ಸಾರಿ, ಇನ್ಫಾರ್ಮೇಶನ್ ಎಸ್ ಸೇರಿಸಿದ್ರೆ ಅದು ತಪ್ಪು. ಅರ್ಥ ಆಗ್ತಿದ್ಯಾ? ಎಸ್ ರಾಂಗ್ ಆಗುತ್ತೆ. ಸೊ ಇದಕ್ಕೆ ಇನ್ಫಾರ್ಮೇಶನ್ಸ್ ಅನ್ನೋದು ವರ್ಡ್ ಇಲ್ಲ, ಇನ್ಫಾರ್ಮೇಶನ್. ಸೊ ಹಾಗಾದ್ರೆ ಪ್ಲೂರಲ್ ಆಗಿ ಹೇಗೆ ಯೂಸ್ ಮಾಡ್ಬೇಕು ಸರ್? ಈಗ ಒಂದಕ್ಕಿಂತ ಹೆಚ್ಚು ಇನ್ಫಾರ್ಮೇಶನ್ ಇದೆ ಅಂತ ಅನ್ಕೊಳ್ಳೋಣ, ಅವಾಗ ಸಮ್ ಇನ್ಫಾರ್ಮೇಶನ್ ಅಂತ ಬಳಸ್ಬೇಕಾಗುತ್ತೆ. ಸಮ್ ಇನ್ಫಾರ್ಮೇಶನ್ ಅಥವಾ ಫ್ಯೂ ಇನ್ಫಾರ್ಮೇಶನ್, ಲಾಟ್ ಆಫ್ ಇನ್ಫಾರ್ಮೇಶನ್. ಎಸ್, ಅರ್ಥ ಆಗ್ತಿದ್ಯಾ? ಇನ್ಫಾರ್ಮೇಶನ್ ಆಲ್ವೇಸ್ ಸಿಂಗುಲರ್. ಓಕೆ, ಸೊ ಜಾಸ್ತಿ ಇನ್ಫಾರ್ಮೇಶನ್ ಆಗ್ತಾ ಇದೆ ಅಂತಂದ್ರೆ ಅವಾಗ ಆತರ ಯೂಸ್ ಮಾಡ್ತೀವಿ. ಓಕೆ, ಈಗ ಬನ್ನಿ, ಈಗ ಐ ಫಸ್ಟ್ ಪರ್ಸನ್ ಅಂತ ಹೇಳಿದೆ ಅಲ್ಲ. ಫಸ್ಟ್ ಪರ್ಸನ್ಗೆ ನಾವಾಗಲೇ ಹೇಳ್ದಿಲ್ಲ ಡಸ್ ಯೂಸ್ ಮಾಡೋಂಗಿಲ್ಲ ಅಂತ. ಸೊ ಡೋಂಟ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, he dash have any brothers or sisters. Brothers or sisters ಅಂತ ಇದೆ. ಸೊ he singular. Yes, he is singular. Okay, so don't is a plural. Yes, he is a continuous ಇದೆ, so ಆಗಲ್ಲ. So he doesn't have any brothers and sisters. Answer C is the right answer. Okay, he doesn't have. So does means ಇದು singular ಸೇರ್ಕೊಡುತ್ತೆ. Okay, next, she earned this sum of money. She earned this sum of money. ಇದು ಏನೇ ಬೇಡ ನಮಗೆ, ಇಷ್ಟು ಬೇಡ ನಮಗೆ. ಫಸ್ಟ್ ಇಂಪಾರ್ಟೆಂಟ್, she, yes, singular. So she doesn't earn. She doesn't earn. Yes, she doesn't earn this sum of money. So answer A is the right answer. Next, hit dash. Hit dash. So it ಅನ್ನೋದು singular ಆಗತ್ತಲ್ಲ. Yes, singular. So don't plural. Next, singular. So ಹಾಗಾಗಿ option B is the right answer. It doesn't help me. What is that? Doesn't help me ಅಂತೇಳಿ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೋಡಿ, ಕ್ವೆಶ್ಚನ್ ನಂಬರ್ 30. ಕ್ವೆಶ್ಚನ್ ನಂಬರ್ 30 ನೋಡಿ. ಲಾಸ್ಟ್ ಇವತ್ತಿಗೆ ಕ್ವೆಶ್ಚನ್ 30 ಮಾಡ್ತೀವಿ ಲಾಸ್ಟ್. ನೆಕ್ಸ್ಟ್ 31 ಲಾಸ್ಟ್ ಮಾಡ್ತೀನಿ ನಾನು, ತುಂಬಾ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ನಾನು ಆಗ್ಲೇ ಹೇಳಿದೆ ನೋಡಿ, ಇಲ್ಲಿ ಎಷ್ಟು ಪೇಜಸ್ ಇದೆ ನೋಡಿ, 328 ಪೇಜಸ್ ಇದೆ. ಓಕೆ, 9 ಪೇಜಸ್ ಅಷ್ಟೇ ಕಂಪ್ಲೀಟ್ ಆಗಿರೋದು. ಸೊ ಇವಾಗ ಆದಷ್ಟು ಒಂದು ಈ ಕ್ಲಾಸ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಬೇಸಿಕ್ ಇಂದ ತಿಳ್ಕೊಂಡು ಹೋಗ್ತಾ ಇದ್ದೀರಾ. ಕರೆಕ್ಟಾಗಿ ಇನ್ನೊಂದು 10 to 15 ಡೇಸ್ ಅಲ್ಲಿ ನೀವು ಇಂಗ್ಲಿಷ್ ವರ್ಬ್ಸ್ ಬಗ್ಗೆ ಯಾವುದೇ ತರ ಡೌಟ್ಸ್ ಇರಲ್ಲ, ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ವಾಚ್ ದಿಸ್ ವಿಡಿಯೋಸ್. ಓಕೆ, ಸೊ ಒಂದ್ ಕಡೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಸೊ ಮಧ್ಯೆ ಸ್ಕಿಪ್ ಮಾಡ್ತಾ ಇಲ್ಲ ನಾನು. ಅರ್ಥ ಆಗ್ತಿದ್ಯಾ? ಸೊ ನಾವ್ ಯಾವುದೇ ಸ್ಟಡಿ ಮಾಡ್ಬೇಕು ಅಂದ್ರೆ ಕನ್ಸಿಸ್ಟೆನ್ಸಿ ಇರಬೇಕು, ಒಂದು ಲಾಂಗ್ ಓದಬೇಕು. ಸೊ ಒಂದು ದಿನ ಓದ್ಬಿಟ್ಟು ಯಾರು ಕೂಡ IAS IPS ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಲಾಂಗ್ ಎಫರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾನು ಇಷ್ಟು ಪೇಜಸ್ ನ ರೆಡಿ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂದ್ರೆ ಇದ್ರ ಹಿಂದೆ ಎಷ್ಟೊಂದು ಎಫರ್ಟ್ಸ್ ಇರುತ್ತಲ್ಲ. ಎಸ್, ದಟ್ಸ್ ಇಂಪಾರ್ಟೆಂಟ್. ಯು ಫೋಕಸ್ ಆನ್ ದಟ್. ಓಕೆ, ಜಸ್ಟ್ ಯು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಖಂಡಿತವಾಗ್ಲೂ ಯಾವುದೇ ಎಕ್ಸಾಮ್ ಆಗ್ಬೋದು, ಯು ಕ್ಯಾನ್ ಗ್ರಾಬ್ ಇಟ್. ಎಸ್, ಓಕೆ, ಆಲ್ ದ ಬೆಸ್ಟ್. ಸೊ ಲಾಸ್ಟ್ ಕ್ವೆಶ್ಚನ್ ನಂಬರ್ 30 ನೋಡೋಣ. ದೇ ಡ್ಯಾಶ್ ಬಿಲೀವ್ ಯು. ಹಿಯರ್ ದೇ ಇಸ್ ದ ಪ್ಲೂರಲ್. ಎಸ್, ಪ್ಲೂರಲ್ ಬಳಸ್ತೀವಿ. ಸೊ ಹಾಗಾಗಿ ಡು ಇಸ್ ಅ ಪ್ಲೂರಲ್. ಸೊ ಆನ್ಸರ್ ಏನಾಗುತ್ತೆ? ದೇ ಡೋಂಟ್. ಇಲ್ಲಿರ್ತಕ್ಕಂಥ ಆಪ್ಷನ್ ಪ್ರಕಾರ ನೋಡಿ, ದೇ ಡೋಂಟ್ ಬಿಲೀವ್. ಆಯ್ತಾ? ಓಕೆ ಫ್ರೆಂಡ್ಸ್, ಓಕೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕ್ವೆಶ್ಚನ್ ನಂಬರ್ 31 ನಾವು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ GPSTR ಗೆ ಯೂಸ್ ಆಗುತ್ತೆ, TET ಗೆ ತುಂಬಾನೇ ಯೂಸ್ ಆಗುತ್ತೆ. ಓಕೆ, ಮತ್ತೆ ಯಾವುದೇ ಆದರ್ಶ ಸ್ಕೂಲ್ ಎಕ್ಸಾಮ್ ಸಂಬಂಧಪಟ್ಟಂತೆ, ಮೊರಾರ್ಜಿ, ಸೊ ಇವೆಲ್ಲ ಎಕ್ಸಾಮ್ಗಳಿಗೆ ಈ ಸಿಂಪಲ್ ಇಂಗ್ಲಿಷ್ ಏನಿದೆ ಗ್ರಾಮರು ತುಂಬಾನೇ ಹೆಲ್ಪ್ಫುಲ್. ಓಕೆನಾ? ಸೊ ಇದ್ರೆ ಅವರಿಗೆ ಓದುವಂತವ್ರು, ರೆಡಿ ಆಗುವಂತವ್ರು ಇದ್ರೆ ಶೇರ್ ಮಾಡಿ, ನೀವು ಒಂದಷ್ಟು ಕಲಿತು
ಬೇರೆಯವ್ರಿಗೂ ಕಲೀಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್.